यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಪ್ರಾರಂಭ ಆಗಿದೆ। ಇದು ಬಹಳ ವರ್ಷಗಳಿಂದ ನಡೀತಾ ಇದೆ। ಅದ ಪ್ರಾಥಮಿಕ ಹಂತದಲ್ಲಿ ಅಂತ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗಿದೆ। ಇವತ್ತು 99% ಸ್ವಾಮಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ತಾರೆ। ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಶೈವಲಿಂಗಾಯತರ ಇರೋಣ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ। ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ। ಆದರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನು ಇಬ್ಬಾಗ ಮಾಡಕ್ಕೆ ಹೊರಟದ್ದು। ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ MB ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನು ಇಬ್ಬಾಗ ಮಾಡ್ಬೇಕಂತೇಳಿ ಕೈ ಸುಟ್ಕೊಂಡಿದ್ದಾರೆ। ಆ MB ಪಾಟೀಲ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ। ನೀವು CM ಆಗುವ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾನು ಮಾಡಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ। ನೀವು CM ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ, ನೀವು CM ಆಗ್ರಿ। ಅದು ಯಾವಾಗ ಆಗ್ಬೇಕಂದ್ರೆ ಈಗೇನು ನವೆಂಬರ್ ಕ್ರಾಂತಿ ಏನು ಚರ್ಚೆ ಆಗತೈತಿ, ಈ ನವೆಂಬರ್ ಕ್ರಾಂತಿ ಒಳಗೆ ನೀವು CM ಆಗ್ಬೇಕು। ಈಗ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಿ CM ಆಗ್ಲಿಕ್ಕೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತಾರೆ। ನೀವು MB ಪಾಟೀಲ್ ನೀವು ಕೂಡ CM ಆಗುವ ಕನಸಿನಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ CM ಆಗಕ್ಕೆ ನೀವು ಇಂಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತೀರಿ। ಅದು ನಮ್ಮ ಅಭ್ಯಂತರ ಇಲ್ಲ। ನೀವು CM ಆಗೋದಾದ್ರೆ ಇದೇ ನವೆಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು। ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ್ ನಾಯಕನಾಗಿ ನೀವು CM ಆಗ್ಬೇಕತ್ತೇನ್ರಿ 2028 ಕನಸು ಕಂಡಿದ್ರೆ ಸಾಧ್ಯ ಇಲ್ಲ। ಯಾಕೆ 2028 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದ। ನಾವು ಇನ್ನೊಂದು ವಿಶೇಷ ಹೇಳಕ್ಕೆ ಹೇಳ್ತಾ ಇದ್ದೀನಿ। ಅವತ್ತು 2028ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ 8 ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ। ಅದಕ್ಕೆ ನಿಮಗೆ ಈಗ ಅವಕಾಶ ಇರೋದು ಈಗ ಮಾತ್ರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ। ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನ ಇರ್ತಕ್ಕಂಥ ನಾಯಕರೇನು ನೀವು ಲಿಂಗಾಯತ್ ನಾಯಕ ಆಗ್ಬೇಕತ್ತೇನೇನು ಪರಿತಪ್ಸಕೈತೀರಿ, ಅದು ಸಾಧ್ಯ ಇಲ್ಲ। ಯಾಕಂದ್ರೆ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ। ಯಾಕೆ ಮೊನ್ನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳನ್ನ ನೋಡಿದ್ರೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು, ಯುವಕರಿಗೆ, ನಿರುದ್ಯೋಗಿ ಯುವಕರಿಗಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಆಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ। ಇವತ್ತು ಅವ್ರು ಮಾಡ್ಯಾರ ತಿರ್ಗಿಸಿಂದ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳು ಇರ್ಬೋದು, ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಾಕೈತಾರೆ। ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ದೂರಿಟ್ಟಾರ ಅವ್ರು ಇವತ್ತು ಹಳ್ಳಿಗಳಿಗೆ ಕೂಡ। ಅದೇ ರೀತಿ ಇವತ್ತು ನೀವು ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ। ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಕಣಿಯರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಬಹಳಷ್ಟು ಬಡವರಿಗೆ, ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು, ಬಹಳಷ್ಟು ಸಾಮಾಜಿಕವಾಗಿ ಅವ್ರು ಹೋರಾಟ ಮಾಡಕತ್ತಾರೆ। ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯವ್ಯಾಪ್ತಿ ಒಂಥರ ಸೇಮ ಅದ। ಆದ್ರೆ ಅಂತ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ। ಅವ್ರಿಗೆ ಕೂಡ ಇವತ್ತು ಪಂಚಮಸಾಲಿ ಸಮಾಜ ಭಾಳ ದೊಡ್ಡ ಸಮಾಜ, ರೈತಾಪಿ ಸಮಾಜ, ಅವರು ಬಡ ಮಕ್ಕಳಿಗಾಗಿ ಒಂದು 2A ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ। ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು। ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಲಿಲ್ಲ। ಇವತ್ತು SC ST ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡ್ಬೇಕಾಗ್ತದೆ। ST ಹಣವನ್ನು ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು। ಇದೆಲ್ಲ ನೋಡಿದ್ರೆ ಇವತ್ತು ನಮಗೇನು ಅನ್ಸಾಕತ್ತೆ ಅಂದ್ರೆ
ನಮ್ಮ 1947ರ ಪೂರ್ವದಲ್ಲಿ ನಮ್ಮ ಬ್ರಿಟಿಷ್ ಏನು ಭಾರತ ದೇಶ ಆಳ್ತಿದ್ರು, ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರ ಅವ್ರು ಅನುಭವಿಸಿದ ಕಷ್ಟಗಳನ್ನ. ನಮಗೇನು ಅನ್ಸಾಗುತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷ್ ಬಂದು ಹೊಕ್ಕಾರೇನೋ ಅನ್ನುವಂಗ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ. ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಸಾಕಷ್ಟು ಅದಾವ, ಆ ಕಡೆ ನೀವು ಲಕ್ಷ ಕೊಡ್ತಾ ಇಲ್ಲ. ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ, ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ, ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದ್ದೀವಿ. ನೀವು ಪತ್ರಿಕೆಯನ್ನು ಓದ್ತಿರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ಬರಾಕತ್ತೈತಿ. ಇವತ್ತು ವಿರೋಧ ಪಕ್ಷದವ್ರಿಗೆ ಕೇಳಿದಂಥ ಸಮಸ್ಯೆಗಳನ್ನ ಇಟ್ಟಾಗ ಅವ್ಕೆ ಉತ್ತರ ಕೊಡ್ಬೇಕಾದದ್ದು ಆಡಳಿತ ಇರ್ತಕ್ಕಂಥ ಸಚಿವರದ ಕೆಲಸ ಅದು. ಆದ್ರೆ ಆ ಕೆಲಸ ಮಾಡಾಕತ್ತಿಲ್ಲ. ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿಗಳ ರೋಡ್ ಹೆಂಗದಾವ ಅಂದ್ರ ತೆಗ್ಗುಂಡಿಂದ ಕೂಡ್ಬಿಟ್ಟಾವ. ಅದನ್ನ ಬಿಡ್ರಿ, ಇವತ್ತು ನಾವು ಬಬಲೇಶ್ವರ ಮತಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಮಖಂಡಿ ರೋಡ್ ಇರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂಥ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರಕ್ಕೆ ಬರ್ಬೇಕಾಗ್ತೈತಿ. ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂತ ಅನಿವಾರ್ಯದ. ಸೈಕಲ್ ಮೋಟರ್ ಮೇಲೆ ಬರುವಂತ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗುದು ಬರುದು ಇಷ್ಟು ಕಷ್ಟ ಅನುಭವಿಸಕತ್ಯಾರ. ಭಾಳ ನೋವಿನ ಸಂಗತಿ ಅದ. ಯಾಕಂದ್ರೆ ನೀವಂತೂ ಮತಕ್ಷೇತ್ರಕ್ಕೆ ಯಾವಾಗ ಬರ್ತೀರಿ ಆ ತ್ರಾಸ ನಿಮ್ಗೆ ಆಗುದಿಲ್ಲ. ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸಿರ್ತಕ್ಕಂಥ ಈ ಜನಸಾಮಾನ್ಯರ ಕಷ್ಟಕ್ಕೆ ನೀವೇನು ಉತ್ತರ ಕೊಡ್ತಾ ಇದ್ರಿ ಅಂತಕ್ಕಂಥದ್ದು. ನಾನು ಕೂಡ ಒಂದಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ನಿ. ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ತೆಗ್ಗಂಡು ಕೂಡ ಅವತ್ತೇಶ ಬಿಜಾಪುರದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡಿಗಳನ್ನ ಕೂಡಿದಾವ. ಅವಕ್ಕೆ ನೀವು ಗುಂಡಿಗಳನ್ನ ಮುಸ್ತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ. ಅದೇ ರೀತಿ ಬಿಜಾಪುರ ಗುತ್ತಿಗೆದಾರ ಪರಿಸ್ಥಿತಿ ಏನೋ ರಾಜ್ಯದಾಗ ಇವತ್ತ ಬಹಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡು. ನಾವೀಗ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾ ಬಿಜಾಪುರ ಉಸ್ತುವಾರಿ ಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತ ಬಹಳಷ್ಟು ಕಷ್ಟ ಅನುಭವಿಸಾಕತ್ಯಾರ. ಸಾಲಗಾರ ಬಂದು ಮನಿ ಮುಂದೆ ಕುಂಡ್ರಾಕತ್ಯಾರ. ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದಾರ. ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳಕಳಿ ಬೇಕಲ್ಲ ನಿಮಗ. ಇನ್ನೊಂದು ದಿವಸಕ್ಕೂ ಪತ್ರಿಕಾಗೋಷ್ಠಿ ಮಾಡಿದ್ನೆ. ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟು ಫೈನಾನ್ಸ್ ಪರಿಸ್ಥಿತಿಯಲ್ಲಿ ಕಠಿಣಾಗಿ ತೊಂದರೆ ಅನುಭವಿಸಕತ್ಯಾವ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಿರ್ಬೋದು, ಸಹಕಾರಿ ಮಂತ್ರಿ ಅಮಿತ್ ಶಾ ಆಗಿರ್ಬೋದು, ಇದನ್ನ ಅರಿತು ಏನ್ ಮಾಡಿದ್ರು ಅವರು NCDC ಅಂತಕ್ಕಂಥ ಏನ ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ, ಅವ್ರು ಯಾವಾಗಲೂ ಈ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ. ಅವ್ರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ. ಯಾವ ಲಾಸ್ ಅದಾವ ಉತ್ತೇಜನ ಆಗ್ಬೇಕಂತ ತಿಳ್ಸಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಕ್ಕೆ ತಯಾರಿದ್ರು. ಆ ದುಡ್ಡು ತೆಗೆದುಕೊಂಡು ನೀವು ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ರೆ ಸಕ್ಕರೆ ಕಾರ್ಖಾನೆ ಉತ್ತೇಜನ ಆಗ್ತಿದ್ದು. ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ, ಸಕ್ಕರೆ ಕಾರ್ಖಾನೆ ಉತ್ತೇಜನಗೊಂಡಿದಾವ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತಾನ, ಇಲ್ಲಿ 2 ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವ. ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದಕ್ಕೆ ಅಧ್ಯಕ್ಷ ಯಾರದಾರ? ಕಾಂಗ್ರೆಸ್ನ ಶಾಸಕರ ಅಧ್ಯಕ್ಷರದಾರ. ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಅದು ಆಡಳಿತ ನಡೆಸಕ್ಕಂಥವ್ರು ಅಲ್ಲಿ ಅಧ್ಯಕ್ಷರು ಇರ್ಬೋದು, ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನುಯಾಯಿಗಳದಾರ. ಇವತ್ತು ನೀವು ಅದ ಕಡೆನೂ ಗಮನ ಕೊಡ್ತಾ ಇಲ್ಲ. ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಾವು ಕೇಳ್ತೀವಿ ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗಲ್ಲ. ಅದನ್ನ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರೋ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಕತ್ತೀವೋ, ಅದಕ್ಕೂ ಇಲ್ಲಿ ತಗ ಉತ್ತರ ಕೊಡ್ತಾ ಇಲ್ಲ ನೀವು. ಇವತ್ತ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳಿಸಿಂದ ಕಳೆದ ಒಂದೂವರೆ ತಿಂಗಳದಿಂದ ಸ್ಟ್ರೈಕ್ ಕೂತಾರ, ಹೋರಾಟ ಕೂತಾರ. ಹೋರಾಟ ಅಂದ್ರೆ ನಿಮ್ ಕಣ್ಣಿಗೇನು ಕಾಣುವುದಿಲ್ಲ ಏನದು? ಅಲ್ಲಿ ಕೂತಂತವ್ರೇನು ಅವ್ರ ಮಕ್ಕಳು MBBS ಕಲಿಬೇಕಾಗಿಲ್ಲ. ಅವರು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳಿಸಿಂದ ಹೋರಾಟ ಮಾಡ್ತಿದ್ರ. ಅವ್ರ ಕಡೆ ಗಮನನೇ ಇಲ್ಲ. ನಿಮ್ ಕಡೆ ಒಬ್ಬ ಮುಖ್ಯಮಂತ್ರಿ ಬರ್ಬೇಕಲ್ಲಿ 1.5 ತಿಂಗಳಾಗೈತೆ ಅಂದ್ರ ಉಸ್ತುವಾರಿ ಮಂತ್ರಿ ಒಂದು ಬಿಡ್ರಿ ಬಂದವ್ರಿಗೆ ನಾವು ಮಾನವತೆ ಇದ್ರ ಅವರನ್ನ ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜ್ ಮಾಡ್ತೀವಿ. ಈಗ ಎಲ್ಲಾ ವ್ಯವಸ್ಥೆ ಇದೆ ಸರ್ಕಾರಿ ವೈದ್ಯ ಕಾಲೇಜ್ ಮಾಡಕ್, ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೆನೂ ಬರ್ಲಾರ್ದಂಗ ನಿಮ್ಗೆ ಬಾಯಿ ಬಿದ್ದು ಹೋಗೈತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾ ಕೇಳಕ್ ಇಚ್ಛೆ ಪಡ್ತೀನಿ. ಇವತ್ತ ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲಾಟ್ ಮಾಡ್ಕೊಂಡ್ರು. ಅದಕ್ಕೆ 5 ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದ್ರು, ಹಣವನ್ನು ರಿಲೀಸ್ ಮಾಡಿದ್ರು. ಅದಕ್ಕೆ ಕಂಪೌಂಡ್ ಕಟ್ಟಿದಾರ ಅಷ್ಟೇ. ಈ ರೈತರಿಗೆ ಅನುಕೂಲ ಆಗುವಂಗ ಫುಡ್ ಪ್ರೊಸೆಸ್ ಆಗಿರ್ಬೋದು, ಸಾಕಷ್ಟು FPO ಸಂಸ್ಥೆಗಳಿದಾವೆ ಬಿಜಾಪುರ ಜಿಲ್ಲೆಯಲ್ಲಿ.
ಆ ಶೌಚಾಲಯಕ್ಕೆ ನೀವು ಜಾಗ ಅಲಾಟ್ ಮಾಡಿದ್ರೆ ಅವ್ರು ಕೋಲ್ಡ್ ಸ್ಟೋರೇಜ್ ಮಾಡಬಹುದು, ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇವತ್ತು ಮತ್ತೆ ಬೆಳೆ ಪರಿಹಾರ ವಿಷಯಕ್ಕೆ ಬಂದ್ರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬಿಡ್ತಿ ಇವತ್ತು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನ ಸರ್ವೆ ಅನ್ಕೋತ ಬರೀ ಮೊಂಡತನ ಮಾಡ್ತಾ ಇದೆ. ಯಾಕೆ ಇನ್ನ ಹಿಂಗ ಈ ರೀತಿ ನೂರಾರು ಸಮಸ್ಯೆಗಳು ರಾಜ್ಯದಾಗ ಅದಾವ. ಅದಕ್ಕೆ ಅವು ಕಡೆ ನಾವು ಗಮನ ಕೊಡ್ರಿ. ಇವತ್ತು ನೀವು ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹಚ್ಚಕ್ಕಂತ ಕೆಲಸ ಮಾಡಬೇಡ್ರಿ. ಮೊದಲು ಕೂಡ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬರುತ್ತಿತ್ತು ನಮ್ಗೆ ಹಳ್ಳಿ ಒಳಗೆ. ಅವಾಗ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಂ ಅಂತ ನಾವು ಬರೆಸ್ತಿದ್ವಿ ಶಾಲಿ ಒಳಗೆ. ಇವತ್ತು ಹೇಳ್ರಿ ಹಿಂದೂ ಮುಸ್ಲಿಂ ಅಲ್ಲಿ ಏನು ಕೆಟ್ಟ ಭಾವನೆಗಳು ಬರಾಕತ್ತೇವ ಅಂದ್ರ ಇದಕ್ಕೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದು ಹುಳಿ ಅಂತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ 2013ನೇ ಇಸ್ವಿಯಲ್ಲಿ ಏನ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ಈ ಕಾಲುವೆಗಳಿಗೆ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರಿ. ಇವತ್ತು ಆ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿನೂ ಇಲ್ಲ, ಅವ್ರಿಗೆ ನೀರೂ ಇಲ್ಲ. ನನಗೆ ಅನಿಸ್ತದ, ಯಾಕಂದ್ರ ಕನ್ನೇರಿ ಶ್ರೀಗಳ ಮಾತಾಡಿದ್ದು ಆ ಗುರುಗಳಿಗೆ ಅವ್ರಿಗೆ ಸಂಬಂಧಪಟ್ಟ ವಿಷಯ ಅದು. ಅವ್ರು ಅದನ್ನ ಕ್ಲಿಯರ್ ಮಾಡಕತ್ತಾರ. ಈಗ ಅದನ್ನ ಬಿಜಾಪುರದವನಾಗ ನಾ ಹೇಳಕತ್ತೀನಿ. MB ಪಾಲ್ಡ್ರಿ ಕೇಳ್ತಾನೆ, MB ಪಾಲ್ಡ್ರಿ ಈ ತರ ನಿಮ್ ಬಾಯಿ ಒಳಗ ನಿಮ್ ಮನಸ್ಸಾಕ್ಷಿಯಾಗಿ ವಿಚಾರ ಮಾಡ್ರಿ, ಒಮ್ಮೆ ನಿಮ್ ಬಾಯಿ ಒಳಗೆ ಇಂಥ ಮಾತುಗಳು ಬಂದಾವಿಲ್ಲ ಅಂತ ಹೇಳ್ಸಿಂದ ಅದನ್ನ ನೀವೇ ನಿಮ್ ಮನಸ್ಸಿಗೆ ಹೇಳ್ಕೊಂಡ್ಬಿಡೋದು, ಹೊರಗೆ ಹೇಳ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮತ್ ನೀವು ಕನ್ನೇರಿ ಗುರುಗಳಿಗೆ ನೀವು ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ರಿ, ಇದೇ ರೀತಿ ನೀವು ಅನ್ಯಾಯ ಮುಂದುವರ್ತಿದ್ರ ಇದು ಧರ್ಮಸ್ಥಳದ ದೊಡ್ಡ ಹೋರಾಟ ಇತ್ತು. ಅದೇ ರೀತಿ ಬಬಲೇಶ್ವರದ ಜನ ನನಗೆ ದಿನ ಫೋನ್ ಹಚ್ಚಾಕತ್ತಾರೆ. ಇವತ್ತು ಸಾಮಾನ್ಯ ಜನ ಇವತ್ತು ನಿಜವಾಗಿ ಕೂಡ ಕನ್ನೇರಿ ಗುರುಗಳ ಬಗ್ಗೆ ಎಷ್ಟು ಗೌರವ ಅದ ಅನ್ನಕ ನನಗೆ ಬರ್ತಕ್ಕಂಥ ಫೋನ್ಗಳು ನೋಡಿದ್ರೆ ನಿಜವಾಗಿ ಕೂಡ ನಾನು ಹೆಮ್ಮೆ ಪಡ್ಬೇಕು ಕನ್ನೇರಿ ಗುರುಗಳ ಬಗ್ಗೆ. ಇವತ್ತು ಮೊಬೈಲ್ ತೆಗೆದ್ರೆ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅವ್ರ ಬಗ್ಗೆ ಒಳ್ಳೆತನ ಬರಿತಕ್ಕದಾಗಿರ್ಬೋದು ನೋಡಿದ್ರೆ ನಿಜವಾಗಿ ಕೂಡ ಇವತ್ತು ಇದೇ ರೀತಿ ಅವ್ರ ಕನ್ನೇರಿಗಳಿಗೆ ಏನ್ ತೊಂದರೆ ಕೊಟ್ರ ಇಡೀ ಬಬಲೇಶ್ವರ ಮತಕ್ಷೇತ್ರ ಹಳ್ಳಿಗಳಲ್ಲಿ ಜನ ದಂಗೆಗೆ ಹೇಳ್ತಾರ ಅಂತಕ್ಕಂಥದ್ದು ಕೂಡ ನಾನು ಸೋಯ್ಚಂದ್ ಬರುವಂತ ವಾತಾವರಣ ಕಾರಣ ಆಗತ್ತೆ. ನನಗೆ ಫೋನ್ ಬರ್ತಾವ ಆ ರೀತಿ. ಕನ್ನೇರಿ ಶ್ರೀಗಳಿಗೆ ನಾವು ಭೇಟಿಯಾಗಿ ಇಲ್ಲ, ನಾನು ಕನ್ನೇರಿ ಶ್ರೀಗಳಿಗೆ ಹೋಗಿ ನಾವು ಆಶೀರ್ವಾದ ತಗೊಂಡ್ ಬಂದಿದ್ವಿ. ಚರ್ಚೆ ನಾವು ಮಾಡಿಲ್ಲ. ಹೋಗಿ ವಿಚಾರ ಮಾಡಿ ಕನ್ನೇರಿ ಶ್ರೀಗಳನ್ನು ಇದು ಎಲ್ಲೋ ಒಂದ್ ಕಡೆ ಒಂದು ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ನಾ ಆಗಲೇ ಹೇಳಿನಿ, ಕ್ಷಮೆ ವಿಷಾದ ವ್ಯಕ್ತಪಡಿಸೋದಾಗ್ಲಿ. ಯಾರು ಬೇರೆ ಧರ್ಮದವ್ರಿಗೆ ಆಗಿದ್ದಲ್ಲ, ಹಿಂದೂ ಧರ್ಮದವ್ರು ಹಿಂದೂ ಧರ್ಮಕ್ಕೆ ಬೈದಿರ್ತಕ್ಕಂಥದ್ದ. ಅದನ್ನ ಕ್ಷಮಾಪಣೆ ಕೇಳಿ ದೊಡ್ಡ ಮನಸ್ಸು ಯಾಕೆ ಸಂತರಾಗಿ ದೊಡ್ಡ ಮನಸ್ಸು ಯಾಕೆ ಮಾಡ್ತಾ ಇದ್ರು? ಏನು ಸಾರ್ವಜನಿಕರ ಜೋಡಿ ಆಟ ಆಡ್ತಾ ಇದ್ರು, ಏನು ಭಕ್ತರ ಜೋಡಿ ಆಟ ಆಡ್ತಾ ಇದ್ರು, ಅವ್ರು ಆಟ ಆಡ್ತಾ ಇದ್ರು, ಇವ್ರು ಏನ್ ನಡೀತಾ ಇದೆ ಸರ್? ಇದು ಗುರುಗಳ ಮಧ್ಯೆ ನಡೆದಂತದ್ದು. ಅವರು ಕನ್ನೇರಿ ಗುರುಗಳು ಹೇಳಿದಾರೆ ಇದು ಬಿಜಾಪುರ ಭಾಷೆ ಅಂತ ಹೇಳಿದಾರೆ. ನಾನು ಹೇಳಿನಿ, ನಾವು ಗೆಳೆಯರೊಳಗೂ ನಾವು ದಿನ ಮಾತಾಡ್ತೀವಿ. ಅದು ನಮ್ಗ ಈ ಡ್ಯಾಶ್ ಮಕ್ಕಳ ನಮಗ ಹತ್ತಾರ, ನಾವು ಗೆಳೆಯರ ಡ್ಯಾಶ್ ಮಕ್ಕಳು ಹತ್ತೀವಿ. ಡ್ಯಾಶ್ ಮಕ್ ಅಂದ ತಕ್ಷಣ ಡ್ಯಾಶ್ ಮಕ್ಕಳು ಆಗುದಿಲ್ಲ. ಅದು ಬಿಜಾಪುರದ ಭಾಷೆ ಹಂಗ ಬಂದ್ಬಿಟ್ಟೈತಿ, ಬಿಜಾಪುರ ಭಾಷೆ ಹಂಗ ಬಂದ್ಬಿಟ್ಟೈತಿ. ಅದಕ್ಕೆ ನಾ ಬಿಜಾಪುರದ ಇಷ್ಟ ಮಾತ್ರ ಹೇಳ್ಬೋದು. ಆ ಕನ್ನೇರಿ ಗುರುಗಳ ಬಗ್ಗೆ ಅವ್ರು ಯಾಕಂದ್ರು ಏನಿಲ್ಲ ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ಕೆ ದೊಡ್ಡ ಗುರುಗಳು ಅದಾರ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗುದಿಲ್ಲ. ನಾ ಮಾತ್ರ ನಾವು ವೈಯಕ್ತಿಕ ನಾ ಹೇಳುದಾದ್ರೆ ಇವತ್ತು ನಾವು ದಿನ ಗೆಳೆಯರ್ ಬೈದಾಡ್ತಿದ್ರೆ ಹಳ್ಳಿಯಾಗ ಹುಟ್ಟಿ ಬಂದ ನಾನು ಒಬ್ಬ. ಯಾಕಂದ್ರೆ ತಂದೆನ ಹಳ್ಳಿ ಒಳಗೆ ಸರ ತಂದೆ ಮಕ್ಕಳಿಗೆ ಈ ರೀತಿ ಬೈತಿರ್ತಾರ. ಇಲ್ರಿ ಅಧ್ಯಕ್ಷರೇ, ವೈಯಕ್ತಿಕವಾಗಿ ನೀವು ಗೆಳೆಯರಿದ್ರ ಮನ್ಯಾಗ ಬೈಕೋರಿ, ಒಂದು ರೂಮ್ನಾಗ ಬೈಕೋರಿ. ಸಾರ್ವಜನಿಕ ಸಭೆಗಳಲ್ಲಿ ಪ್ರವಚನ ಸಂದರ್ಭದಲ್ಲಿ ಅಷ್ಟು ಜನ ಮಠಾಧೀಶರು, ಸುಮಾರು 300 ಜನ ಮಠಾಧೀಶರು ಇದ್ರಲ್ಲಿ. ಅದ್ ಎಷ್ಟು ಬಂದ ಜನ ಮಠ ಇದ್ರು. ಅವರು ಡ್ಯಾಶ್ ಡ್ಯಾಶ್ ಹೇಗೆ ಚಪ್ಪಲಿ ತಗೊಂಡು ಇಲ್ಲ ಅದೇನದಲ್ರಿ, ಅದು ಗುರುಗಳ ಮಧ್ಯೆ ನಡೆದಂತದ. ಅದಕ್ಕ ಈ ಕಾಂಗ್ರೆಸ್ ಸರ್ಕಾರ ಅದನ್ನ ನಿರ್ಬಂಧ ಏರಿ ಇದಷ್ಟು ದೊಡ್ಡ ಮಾಡ್ಯಾರ. ಈ ನಿರ್ಬಂಧ ಏರ್ಲಿಕ್ಕಂದ್ರೆ ಈ ಚರ್ಚೆನೆ ಬರ್ತಿದ್ದಿಲ್ಲ. ಅವ್ರು ಇದ್ರ ಬದ್ರ ಬೇದಾಡಿಲ್ಲ. ಹಿಂದ ಎಲ್ಲೋ ಬೈತ್ ಸಾರ್ವಜನಿಕ ಸಭೆ ಮಾತಾಡಿರ್ಬೋದು. ಲಿಂಗಾಯತ್ ಮಹಾಸಭಾದವರು ಪ್ರತಿಭಟನೆ ಮಾಡಿದಾರೆ ಸರ್. ಒಂದ್ ಹೇಳ್ತಾರೆ ಅದ್ರ ಬಗ್ಗೆ ಗುರುಗಳು ಕ್ಲಿಯರ್ ಮಾಡಿದಾರ. ಅದನ್ನ ಆ ವಿಷಯವನ್ನ ನಾ ಮಾತು ದೊಡ್ಡವನಲ್ಲ. ಯಾಕಂದ್ರೆ ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ಗುರುಗಳು ಇವತ್ತು ಲಿಂಗಾಯತ್ ಪ್ರತಿ ಧರ್ಮದವರು ಕೂಡ ಬಹಳಷ್ಟು ಕೆಟ್ಟ ಪದ ಬಳಸಿದ ಉದಾಹರಣೆಗಳದಾವ ಹಿಂದೂಗಳ ಬಗ್ಗೆ. ಅವು ಕೂಡ ಇವತ್ತು ಮೊಬೈಲ್ ನಲ್ಲಿ ಫೇಸ್ಬುಕ್ ನಲ್ಲಿ ವೈರಲ್ ಹಾಕೈತವ. ಲಿಂಗಾಯತ್ ಸ್ವಾಮಿಗಳು ಕೂಡ ಮಾತಾಡಿದ ಉದಾಹರಣೆಗಳು ಸಾಕಿರ್ತಾವ. ಅವ್ರಿಗೆ ಮಾತನಾಡಿದ್ದಾರೆ. ಅವ್ರವ್ರ ವೈಯಕ್ತಿಕ ಅವ್ರೇನ ಪೊಲೀಸ್ ಕಂಪ್ಲೇಂಟೋ ಚರ್ಚೆನೋ ಇನ್ನ ಅವ್ರು ಸರಿ ಮಾಡ್ಕೋತಾರ ಅವರು. ಅದಕ್ಕೆ ನಾ ಕಾಂಗ್ರೆಸ್ ಇವತ್ತು ನಾ ಪತ್ರಿಕಾಗೋಷ್ಠಿ ಕರೆದಿದ್ದು ಕಾಂಗ್ರೆಸ್ ಏನಿದ್ ಹುಳಿ ಹುಂಡಿ ಕೆಲಸ ಮಾಡಾಕ್ತೈತಿ, ಇದನ್ನ ಬಂದ್ ಮಾಡ್ರಿ ಅಂತಕ್ಕಂಥದ್ದನ್ನ ಹೇಳಕ್ ನಾ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ.
ಮತ್ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಸ ಭಾಳ ಬೇರೆ ಅದಾವ. ಈ ಕೆಲಸ ಇರ್ಲಿಕ್ಕಂದ್ರೆ ಬೇಕಾದ್ರೆ ಅದನ್ನ ಮಾಡಿರ್ತಿದ್ದೀನಿ. ಈ ರಾಜ್ಯದ ಜನ ಬಹಳಷ್ಟು ಕಂಗೆಟ್ಟಾರ, ಪರಿಸ್ಥಿತಿ ಬಹಳ ಗಂಭೀರ ಆಗತ್ತೆ ರಾಜ್ಯದ್ದು. ಅದಕ್ಕೆ ಈ ಕಿಕ್ಕಾಡಿ ಲಕ್ಷ ಕೊಡ್ರಿ ಅಂತ ಹೇಳಕ್ ನಾ ಪತ್ರಿಕೋಷ್ಠಿ ಕರೆದಿದ್ದೆ. ಅದನ್ನ ಅವರು ಗುರುಗಳು ಅವ್ರು ತಮಗೆ ಮತ್ತೆ ಇನ್ನಷ್ಟು ನಿಮ್ ಕಡೆ ಅವ್ರು ಇವತ್ತು ನಮ್ಮ ಕಡೆ ಬರಬೇಕು, ಬಂದಾಗ ಅವ್ರು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।